ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಸೋರೆಕಾಯಿ ಇದೆಯಲ್ಲ ಅದರಿಂದ ಹುಳಿ ಮಾಡ್ತಾಯಿದ್ದೀನಿ, ಸಾಂಬಾರು. ಅದಕ್ಕೆ ತೊಗರಿಬೇಳೆ ಒಂದು ಸ್ವಲ್ಪ, ಕಡಲೆಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಫುಲ್ಲು ದೊಡ್ಡ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ, ತೆಂಗಿನಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು, ಉಪ್ಪು, ಜೀರಿಗೆ, ಅರಿಶಿನ, ಸಾಸಿವೆ, ಸಾಂಬಾರು ಪುಡಿ, ಹುಣಸೆಹಣ್ಣು. ಇದಕ್ಕಿನ್ನ ಅರಿಶಿನದ ಮೇಲೇ ಇವಾಗ ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೆಲ್ಲ, ಇದಿಷ್ಟು ಬೇಕು. ಹಾಗೆ ವೆಲ್ಕಮ್ ಟು ದ ಚಾನಲ್. Hi guys, welcome to the channel. Today I am making the sambar with this vegetable. For that I have taken 1 cup of tur dal, chana dal, the vegetable, and the cilantro, tomato, coconut, onion, curry leaves, salt, cumin seeds, asafoetida, and turmeric also I have below that, and mustard seeds. I'll be taking oil, ಎಣ್ಣೆ ತೊಗೊಳ್ತಾ ಇದ್ದೀನಿ. This is sambar powder, extra hot chili powder, tamarind, jaggery, and some oil. I'll be taking so much. First we'll boil these two. ಇವಾಗ ಫಸ್ಟ್ ಇದೆರಡು ಬಾಯ್ಲ್ ಮಾಡೋಕ್ಕೆ ಹಾಕೋಣ. ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ವಿಲ್ ಕಟ್ ಆಲ್ ದಿಸ್ ಒನ್. ವಿ ಹ್ಯಾವ್ ಟು ಗ್ರೈಂಡ್ ಆಲ್ ದಿಸ್ ಒನ್. ದಿಸ್ ಇಸ್ ಫಾರ್ ಟೆಂಪ್ರಿಂಗ್. ವಾಶ್ ಮಾಡಿದ್ದಾಯಿತು. ಜಸ್ಟ್ ವಾಶ್ಡ್ ಇಟ್ ಆ್ಯಂಡ್ ಬಾಯ್ಲಿಂಗ್ ದಿಸ್ ಒನ್ ಆ್ಯಂಡ್ ಕುಕ್ ದಿಸ್ ಒನ್ ಫಸ್ಟ್. ಬಿ ಆ್ಯಡಿಂಗ್ ಸಮ್ ಆಯಿಲ್, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ದೆನ್ ಇಟ್ ವಿಲ್ ಬಾಯ್ಲ್ ಫಾಸ್ಟ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಟರ್ಮರಿಕ್. ದೆನ್ ಕವರ್ ಇಟ್ ಲೈಕ್ ದಿಸ್ so that it does not overflow. ಹಿಂಗೆ ಕವರ್ ಮಾಡಿದ್ರೆ ಓವರ್ಫ್ಲೋ ಆಗೋಲ್ಲ. ಇವಾಗ ವೆಜಿಟೇಬಲ್ಸ್ ಕಟ್ ಮಾಡೋಣ. ಸೀಡ್ಸ್ ಎಲ್ಲ ತೆಗೆದು ಹೆಚ್ಚಿದಾಗಿದೆ. ಜಸ್ಟ್ ಟುಕ್ ಔಟ್ ದ ಸೀಡ್ಸ್. ದೆನ್ ಇವನ್ ದ ಸ್ಕಿನ್, ಸಿಪ್ಪೆನೂ ತೆಗೆದಾಗಿದೆ. ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡಿದ್ದೀನಿ, ಸಿಲಿಂಡ್ರ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಟ್ಯಾಮ್ರೈನು ಮತ್ತು ಕೋಕೋನಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ. ಐ ಜಸ್ಟ್ ಕಟ್ ದ ವೆಜಿಟೇಬಲ್ಸ್, ಟುಕ್ ಔಟ್ ದ ಸೀಡ್ಸ್, ಟುಕ್ ಔಟ್ ದ ಸ್ಕಿನ್, ಕಟ್ ದ ಆನಿಯನ್, ಟೊಮೆಟೊಸ್ and cilantros. This is the tamarind and water and coconut for grinding. Vegetables, tomato ಹಾಕಿದೆ. I just put that vegetables on the tomato. I will be adding salt, seeds, cumin seeds, turmeric and asafoetida, and 3 curry leaves. We'll allow the vegetables to cook. ಇವಾಗ ತರಕಾರಿನ ಕುಕ್ ಮಾಡೋಕ್ಕೆ ಬಿಡೋಣ. ಉಪ್ಪು, ಅರಿಶಿನ, ಟೊಮೆಟೊ ಮತ್ತು ಜೀರಿಗೆ, ಇಂಗು, ಅರಿಶಿನ ಮತ್ತು ಕರಿಬೇವು ಅದಷ್ಟು ಹಾಕಿದ್ದೀನಿ. ಕುಕ್ ಆಗಲಿ. ಅಷ್ಟರಲ್ಲಿ ರುಬ್ಕೊಳ್ಳೋಣ ಒಂದು ಸ್ವಲ್ಪ. ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಪೌಡರ್ ಸ್ವಲ್ಪ ಗ್ರೈಂಡ್ ಮಾಡಿದ್ದಾಯಿತು. ಇವಾಗ ಐ ಜಸ್ಟ್ ಗ್ರೈಂಡೆಡ್. ಆ್ಯಡ್ ಇಟ್ ಆಫ್ಟರ್ ದ ವೆಜಿಟೇಬಲ್ ಇಸ್ ಬಿನ್ ಕುಕ್. ವೆಜಿಟೇಬಲ್ ಕುಕ್ ಆದಮೇಲೆ ಇದನ್ನು ಆ್ಯಡ್ ಮಾಡೋಣ.
ಎಂಡಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಬೇರೆ ಮಸಾಲ ಎಲ್ಲ ಹಾಕಾಯಿತು. ಬಾಟಲ್ ಗಾರ್ಡು ಕುಕ್ ಆಯಿತು. ಅದೇ ಸೋರೆಕಾಯಿಗೆ ಬಾಟಲ್ ಗಾರ್ಡು ಲೂಕಿ ಅಂತಲೂ ಏನೋ ಹೇಳ್ತಾರೆ ಹಿಂದಿಯಲ್ಲೆಲ್ಲ. ಸೊ ಅದು ಕುಕ್ ಆದಮೇಲೆ ನಾನು ಇವಾಗ ಗ್ರೈಂಡ್ ಮಾಡಿದ್ದನ್ನು ಹಾಕಿದೆ. ಐ ಜಸ್ಟ್ ಆ್ಯಡೆಡ್ ದ ಗ್ರೈಂಡೆಡ್ ಪೇಸ್ಟ್, ಕೋಕೋನಟ್ ಟ್ಯಾಮರಿನ್ ಪೇಸ್ಟ್ ಆ್ಯಂಡ್ ಆನಿಯನ್. ಆಮೇಲೆ ಇವಾಗ ಅದು ಒಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಮಸಾಲೆನೆಲ್ಲ ಒಂದು ಸತಿ ಅದು ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕಿರ್ತಾರೆ, ಉದ್ದಿನಬೇಳೆ ಕಡಲೆಬೇಳೆ, ಅದರಿಂದ ಆ ಥರ ಅಂಟ್ಕೊಳ್ಳುತ್ತಷ್ಟೇ. ಒಂದು 5 ನಿಮಿಷ ಕುದಿಬೇಕು ಹುಣಸೆಹಣ್ಣೆಲ್ಲ. ಸೊ ಅದಾದಮೇಲೆ ಹಾಕ್ಬೋದು. ಕರ್ಬೇವಿನ ಸೊಪ್ಪು ಇನ್ನೊಂದು ಸತಿ ಹಾಕ್ತಾಯಿದ್ದೀನಿ ಎಂಡಲ್ಲಿ. ನಾವು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಆಮೇಲೆ ಒಗ್ಗರಣೆ ಹಾಕಬೇಕು. I just added little bit of curry leaves right now. Then I'll be adding cilantro. Then we'll give a tempering. This has to cook another 5 minutes for the raw smell of the grinded masala to go away. ಹಸಿ ವಾಸನೆ ಮಸಾಲದ ಹೋಗೋಕ್ಕೆ ಅಷ್ಟು ಸಾಕು. ಚೆನ್ನಾಗಿ ಕುದೀಲಿ. ಈಗ ಸಿಲಿಂಡ್ರ್ ಹಾಕ್ತೀಗ. ಈಗ ಟೆಂಪರಿಂಗ್ ಹಾಕೋಣ. ಸಾಲ್ಟ್ ಚೆಕ್ ಮಾಡಬೇಕು. ಆಗಿದೆ. ಇಟ್ಸ್ ರೆಡಿ ರೈಟ್ ನೌ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ಲಸ್ ದ ಬೆಲ್ ಐಕಾನ್. ಶೇರ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡೋದು ಇನ್ನೂ ಮರಿಬೇಡಿ. ಫಸ್ಟ್ ಟೈಮ್ ವಾಚರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಾಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್. ಓಕೆ, ಬಾಯ್. ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ. ಬಾಟಲ್ ಗಾರ್ಡ್ ಅಂತಾರಲ್ಲ ಅದರದ್ದು ಬಾಟಲ್ ಗಾರ್ಡ್ ಸಾಂಬಾರ್ is ready. Enjoy. Thanks for watching. Okay, bye.